ಹಲೋ ಹಲೋ ಎಕ್ಸ್ಕ್ಯೂಸ್ ಮೀ ರೀ ಸ್ವಲ್ಪ ನಿಧಾನವಾಗಿ ಹೋಗ್ರಿ. ಅಮ್ಮು ಸಾಕು ಕಣೆ, ಎಷ್ಟು ಅಂತ ಬಣ್ಣ ಬೆಳಿತೀಯಾ? ಇದೊಳ್ಳೆ ಕತೆ ಆಯ್ತಪ್ಪ. ಏನು ತಮಾಷೆನಾ? ಹುಡುಗಿರ್ ಲೈಫಲ್ಲಿ ಮದುವೆ ಅಂದರೆ ದೊಡ್ಡ ಬಡ್ಜೆಟ್ ಫಿಲ್ಮ್ ಇದ್ದಂಗೆ. ಅದರಲ್ಲಿ ನೀನೇ ಹೀರೋಯಿನು ಕಣೆ. ಹುಡುಗಿರ್ ಅಂದಮೇಲೆ ಮೇಕಪ್ಪು ಹೇರ್ ಸ್ಟೈಲು ಎಲ್ಲ ಇಲ್ಲದೆ ಇದ್ರೆ ಹೇಗಪ್ಪ? ನಾನೇನು ಹೀರೋಯಿನ್ ಅಲ್ಲ. ನಮ್ಮ ಲೈಫಲ್ಲಿ ನಾವೇ ಹೀರೋಯಿನ್ಗಳು ಕಣೆ. ಇವತ್ತು ಚಪ್ರಶಾಸ್ತ್ರ, ರಾತ್ರಿ ಮೆಹಂದಿ ಪ್ರೋಗ್ರಾಮ್ ಎಲ್ಲ ಇದೆ. ಇವತ್ತು ನೀನೇ ಡಲ್ ಆಗಿದ್ರೆ ಚೆನ್ನಾಗಿರುತ್ತಾ? ನೀನು ಬರ್ತಿದ್ದಂಗೆ ಎಲ್ಲರ ಕಣ್ಣಿನ ಫೋಕಸ್ ಲೈಟ್ಗಳು ನಿನ್ನ ಮೇಲೆ ಬೀಳಬೇಕು. ದೇವತೆ ನಡ್ಕೊಂಡು ಬರ್ತಿದ್ದಾಳೆ ಅನ್ಸ್ಬೇಕು. ಮನೆ ಕಿನ್ನರ ಲೋಕ ಆಗ್ಬಿಡ್ಬೇಕು. ಸಾಕು ಕಣೆ ಅಮ್ಮು. ಮುಗ್ದೇ ಹೋಯ್ತಕ್ಕ. ಯಾಕೆ ಅಮ್ಮ ಹಾಗೆ ನೋಡ್ತಿದ್ಯಾ? ಅಕ್ಕ, ನಿನ್ನ ಮತ್ತೆ ವಿಕ್ಕಿಯವ್ರನ್ನ ಒಂದು ಮಾಡೋ ಟೆನ್ಷನಲ್ಲಿ ದಿನ ಕಳೆದಿದ್ದೇ ಗೊತ್ತಾಗ್ಲಿಲ್ಲ ಕಣೆ. ಇವತ್ತು ಶಾಸ್ತ್ರ, ನಾಳೆ ಮನೆ ದೇವ್ರ ಹತ್ರ ಹೋಗೋದು, ನಾಡಿದ್ದು ಅರಿಶಿನ, ಆಚೆ ನಾಡಿದ್ದು ಛತ್ರ ಅಂತ ಮದುವೆ ದಿನ ಬಂದೇ ಬಿಡ್ತು. ಒಂದು ಕಡೆ ಖುಷಿ ಆದರೆ ಇನ್ನೊಂದು ಕಡೆ ನೀನು ನಮ್ಮನ್ನ ಬಿಟ್ಟು ಹೋಗ್ತೀಯ ಅಂತ ಬೇಜಾರು ಕಣೆ. ತುಂಬ ಮಿಸ್ ಮಾಡ್ಕೋತೀನಿ ಕಣೆ ನಿನ್ನ. ನಾನು ಇದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಅಂದ್ಕೊಂಡ್ಯಾ? ನಾವು ಹೆಣ್ಮಕ್ಳಲ್ವೇನೆ ಒಂದಲ್ಲ ಒಂದಿನ ಹುಟ್ಟಿದ ಮನೆ ಬಿಟ್ಟು ಇನ್ನೊಂದು ಮನೆನ ನಮ್ಮನೆ ಅಂದ್ಕೊಂಡು ಹೋಗಲೇಬೇಕು. ಇವತ್ತು ನಾನು, ನಾಳೆ ನೀನು. ನಾವು ಹೋಗಲ್ಲ ಅಂದರೆ ಅಪ್ಪ ಅಮ್ಮ ನಮ್ಮನ್ನು ಇಲ್ಲೇ ಇರೋಕ್ಕೆ ಬಿಡ್ತಾರೇನೆ? ನೀನೇನಕ್ಕ ಯಾವಾಗಲೂ ಸೀರಿಯಸ್ ಆಗಿರೋ ನೀನು ಈ ಟೈಮಲ್ಲಿ ತಮಾಷೆ ಮಾಡ್ತಿದ್ಯಲ್ಲ? ಅಮ್ಮು, ನನ್ನ ವಿಕ್ರಾಂತ್ ಅವ್ರ ಮದುವೆ ಆಗೋವಾಗ ನೀನೇ ಮನೆಯವರಿಗೆಲ್ಲ ಧೈರ್ಯ ಹೇಳಬೇಕು. ಅದನ್ನು ಬಿಟ್ಟು ನೀನೇ ಅಳೋದಲ್ಲ ಅಲ್ವಾ? ಈ ರೌಡಿ ಬೇಬಿ ಕಣ್ಣಲ್ಲೂ ನೀರು ಬರೋ ಥರ ಆಯಿತು. ಹುಡುಗಿಯಾಗಿ 4 ಹನಿ ಕಣ್ಣೀರು ಹಾಕಿಲ್ಲ ಅಂದರೆ ಕಾಲ ಬದಲಾಗಿದೆ ಅಂತ, ಮುಂದೆ ಸೀರಿಯಲ್ ಮಾಡೋರೆಲ್ಲ ಟ್ರೆಂಡ್ ಬದಲಾಗಿದೆ ಅಂತ ಕಣ್ಣೀರು ಕತೆ ಬಿಟ್ಬಿಟ್ರೆ ಪಾಪ. ನೀನಂತ ಡೈ ಹಾರ್ಟ್ ಸೀರಿಯಲ್ ಫ್ಯಾನ್ಸ್ಗಳ ಕತೆ ಏನಕ್ಕ? ನನ್ನ ಅಮ್ಮು ಈಗಿದ್ರೇ ಚಂದ. ನಿನ್ನ ರಾಜ್ಕುಮಾರ ನಿನ್ನನ್ನು ಕರ್ಕೊಂಡು ಹೋಗೋವಾಗ ನಾನು ನಿನ್ನನ್ನು ಹೀಗೆ ರೆಡಿ ಮಾಡೋ ಕಾಲ ಬೇಗ ಬರಲಿ. ಆ ಪುಣ್ಯಾತ್ಮ ರಾಜ್ಕುಮಾರ ಎಲ್ಲಿದ್ದಾನೋ? ಈಗ ಗೊತ್ತಾಯ್ತು ಇವಳನ್ನ ಎಲ್ಲಿ ನೋಡಿದ್ದೆ ಅಂಡ್ ಇವಳು ಯಾರು ಅಂತ. ನೋಡೋಕೊಳ್ಳೆ ಜೆಂಟಲ್ಮೆನ್ ಥರ ಇದ್ದೀರಾ. ಲೇಡೀಸ್ ಪರ್ಸ್ನ ತೆಗೆದು ನೋಡ್ತಾರೇನ್ರಿ? ಪರ್ಸ್ ಬಿದ್ದಿದೆ ಅಂತ ಹೇಳೋದು ಬಿಟ್ಬಿಟ್ಟು ಕೈಯಲ್ಲಿ ಹಿಡ್ಕೊಂಡು ಮರ್ತು ಹಾಗೆ ಹೋಗ್ಬಿಡ್ಲಿ ಅಂತ ನಿಂತಿದ್ದೀರಲ್ಲ. ಯಾರನ್ನ ಹುಡುಕ್ತಿದ್ನೋ ಅವಳು ಎದುರು ಬಂದು ನಿಂತಾಳೆ. ಇವಳು ಹಿಂದೆನೇ ಹೋಗಿ ಅಡ್ರೆಸ್ ತಿಳ್ಕೊಂಡು ಗೌತಮ್ ಹೆಂಡತಿ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡು ಆ ಬಜಾರಿಗೆ ಕರ್ಕೊಂಬಂದು ತೋರಿಸ್ಬೇಕು. ಈಗ ಇವಳ ಹತ್ರ ಜಾಸ್ತಿ ಮಾತಾಡೋಕ್ಕೆ ಹೋಗಬಾರ್ದು. ಇವಳ ಹತ್ರನೇ ನೀನು ಗೌತಮ್ ಹೆಂಡ್ತೀನಿ ಅಂತ ಕೇಳಿದ್ರೆ ಇವಳೋಗ ಅದನ್ನು ಅವನಿಗೆ ಹೇಳಿಬಿಟ್ರೆ ಅವ್ನು ಓವರ್ ಕ್ರಾಸ್ ಮಾಡಿ ಮತ್ತೆ ಮನೆ ಚೇಂಜ್ ಮಾಡೋ ಚಾನ್ಸಸ್ ಇದೆ.
ಇವಳಿಗೆ ಗೊತ್ತಾಗದಿರೋ ಥರ ಇವಳನ್ನ ಫಾಲೋ ಮಾಡಬೇಕು. ಮೊದಲು ಕಾರ್ನ ಸೈಡ್ಗೆ ಹಾಕ್ಬೇಡ. ಏನೇ ತಾರೆ ನೀವು ಒಬ್ಬಳೇ ಬಂದಿದ್ಯಾ? ನಿಮ್ಮ ಯಜಮಾನ್ರ ಮಕ್ಕಳು ಯಾರೂ ಕಾಣ್ತಾನೇ ಇಲ್ಲ. ನನಗೆ ತುಂಬ ಬೇಜಾರಾಯ್ತಮ್ಮ. ಮದುವೆಗೆ ಮಾತ್ರ ತಪ್ಪದೆ ಎಲ್ಲರನ್ನೂ ಕರ್ಕೊಂಡು ಬರಬೇಕು, ಸರಿನಾ? ಸುಶೀಲಾ ಎಲ್ಲೋ ಇಲ್ಲೇ ಓಡಾಡ್ತಿದ್ಲು, ಕಾಣಿಸ್ತಿಲ್ವಲ್ಲ? ಸ್ವಲ್ಪ ಹುಡುಕ್ತೀಯಾ? ಅಮ್ಮ, ಅಯ್ಯೋ ಮಗಳೇ, ಎಷ್ಟು ಮುದ್ದಾಗಿ ಕಾಣ್ತಿದ್ಯಾ. ನನ್ನ ದೃಷ್ಟಿನೇ ತಾಕೋ ಆಗಿದೆ. ಪುರೋಹಿತರು ಬಂದಿದ್ದಾರೆ. ಚಪ್ರದ ಮುಹೂರ್ತ ಮೀರೋಗಬಾರ್ದು. ಬನ್ನಿ ಹೋಗೋಣ. ಅಮ್ಮು, ಎಲ್ಲ ಎಷ್ಟು ಬೇಗ ಬೇಗ ಆಗ್ತಾ ಇದೆ ಅಲ್ಲ? ನಿಮ್ಮ ಅಕ್ಕ ನಮ್ಮ ಅಣ್ಣನ ಮದುವೆಯಾಗಿ ಮನೆಗೆ ಬರ್ತಿದ್ದಾರೆ ಅಂದರೆ ನಂಗೆ ನಂಬೋಕೆ ಆಗ್ತಾ